ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ಕೇವಲ ತಾವೇನಾದ್ರೂ 8th ಆಗಿರ್ಬೋದು, 10th ಆಗಿರ್ಬೋದು ಅಥವಾ ITI ತಾವು ಪಾಸ್ ಔಟ್ ಅನ್ನ ಮಾಡ್ಕೊಂಡಿದ್ರೆ ಒಂದು ಬಂಪರ್ ಆಗಿರುವಂತಹ ಒಂದು ಸರ್ಕಾರಿಯ ಒಂದು ಹುದ್ದೆಯ ಬಗ್ಗೆ ನಾನು ಇಲ್ಲಿ ಒಂದು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡಕ್ಕೆ ಹೋಗ್ತಿದ್ದೀನಿ. ನಮ್ಮ ಒಂದು ಕರ್ನಾಟಕದಿಂದ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಈ ಒಂದು ಹುದ್ದೆಗೆ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಒಂದು ಎಲಿಜಿಬಲ್ ಆಗಿರ್ತಾರೆ. ಅಷ್ಟೇ ಅಲ್ಲ, ಈ ಒಂದು ಹುದ್ದೆಗೆ ತಾವು ಅಪ್ಲೈ ಮಾಡಿದ ನಂತರ ಇದರ ಒಂದು ಪರೀಕ್ಷೆ ಅಥವಾ ಒಂದು ಎಕ್ಸಾಮಿನೇಷನ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ನಮ್ಮ ಒಂದು ಕನ್ನಡ ಭಾಷೆಯಲ್ಲೇ ಈಸಿಯಾಗಿ ಆರಾಮ್ಸೆ ತಾವು ಈ ಒಂದು ಎಕ್ಸಾಮಿನೇಷನ್ಗೆ ತಾವು ಏನೋ ಒಂದು ಕನ್ನಡದಲ್ಲಿ ತಾವು ಎಕ್ಸಾಮಿನೇಷನ್ಸ್ ಅನ್ನ ಬರೆಯೋದಕ್ಕೆ ಇಲ್ಲಿ ಒಂದು ಅವಕಾಶ ಸಹ ಇಲ್ಲಿ ಒಂದು ಮಾಡಿಕೊಟ್ಟಿದ್ದಾರೆ. ಓಕೆನಾ, ಸುಮಾರು 998 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಒಂದು ಒಳ್ಳೆಯ ಒಂದು ಸ್ಯಾಲರಿ ಸಹ ಇಲ್ಲಿ ಒಂದು ಕೊಡ್ತಾ ಇದ್ದಾರೆ. ಯಾವ ರೀತಿ ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ, ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಆಗಿರ್ಬೋದು, ಲಾಸ್ಟ್ ಡೇಟ್ ಆಗಿರ್ಬೋದು, ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ಸ್ ಮುಖಾಂತರ ನಾನು ಇಲ್ಲಿ ಒಂದು ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ಪ್ರಯತ್ನವನ್ನ ಮಾಡಿ. ನೋಡಿ, ಬಹಳಷ್ಟು ಇದೇ ರೀತಿಯಾದಂತಹ ಒಂದು ಏನೋ ಒಂದು ಹುದ್ದೆಗಳು ಬರುತ್ತೆ ಹೋಗ್ತಾ ಇರುತ್ತೆ. ಬಟ್ ತಮಗೆ ಒಂದು ಪರ್ಫೆಕ್ಟ್ ಆಗಿರುವಂತಹ ಒಂದು ಏನೋ ಒಂದು ಜಾಬ್ ತಮಗೆ ಸಿಗುದಿಲ್ಲ. ಅದರಲ್ಲೂ ನಮ್ಮ ಒಂದು ಕನ್ನಡ ಭಾಷೆಯಲ್ಲಿ ಬರೆಯುವಂತಹ ಒಂದು ಹುದ್ದೆಗಳು ಬಹಳ ಒಂದು ಕಡಿಮೆ ಆಗಿರುವಂತಹ ಒಂದು ಹುದ್ದೆಗಳು ಸಿಗುತ್ತೆ. ಈ ಒಂದು ಉದ್ದೇಶದಿಂದ ಆದಷ್ಟು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಮೊದಲು ತಾವು ಇದರ ಒಂದು ಸ್ಯಾಲರಿಯನ್ನ ತಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಸ್ಟೀಫನ್ ಡ್ಯೂರಿಂಗ್ ಆನ್ ದ ಜಾಬ್ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಫಸ್ಟ್ 12 ಮಂತ್ಸ್ ಅಂದ್ರೆ ಮೊದಲನೇ ಒಂದು ವರ್ಷದಲ್ಲಿ 18,000 ಒಂದು ಸ್ಯಾಲರಿಯನ್ನ ಕೊಡ್ತಾರೆ. ನೆಕ್ಸ್ಟ್ ಒಂದು 6 ತಿಂಗಳಲ್ಲಿ 18,500 ರೂಪಾಯಿ ಕೊಡ್ತಾರೆ. ನಂತರ ರೆಗ್ಯುಲೇಷನ್ ಅಂದ್ರೆ ರೆಗ್ಯುಲರ್ ಆಗಿ ಮಾಡಕ್ ಹೋದ್ರೆ ಇಲ್ಲಿ 31,850 ರೂಪಾಯಿವರೆಗೂ ತಾವು ಇಲ್ಲಿ ಒಂದು ಒಳ್ಳೆಯ ಒಂದು ಸ್ಯಾಲರಿ ಅನ್ನೋದು ತಾವು ಇಲ್ಲಿ ಪಡ್ಕೋಬಹುದು. ಓಕೆನಾ, ಮೊದಲನೇ ಒಂದು ವರ್ಷ ಏನೋ ಒಂದು ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ನಂತರ ಒಂದು 6 ತಿಂಗಳ ಒಂದು ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ನಂತರ ಇಲ್ಲಿ ಒಂದು ರೆಗ್ಯುಲರ್ ಎಂಪ್ಲಾಯ್ ಅನ್ನ ಮಾಡಿ ಸುಮಾರು 18,500 ಹಿಡಿದು ಸುಮಾರು 31,000 ಒಂದು ಒಳ್ಳೆಯ ಒಂದು ಸ್ಯಾಲರಿ ಅನ್ನ ತಾವು ಇಲ್ಲಿಂದ ತಾವು ಪಡ್ಕೋಬಹುದು. ಕೇವಲ ಅಂದ್ರೆ 8th ಪಾಸ್ ಆಗಿದ್ರೆ ಸಾಕು. ಇಲ್ಲಿ ತಾವು ಅಬ್ಸರ್ವ್ ಮಾಡಬಹುದು. ನಂಬರ್ ಆಫ್ ವೇಕೆನ್ಸೀಸ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಸುಮಾರು 998 ಅಂದ್ರೆ ಒಂದು ಆಲ್ಮೋಸ್ಟ್ 1,000 ಒಂದು ಹುದ್ದೆಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಓಕೆನಾ, ಇಲ್ಲಿ ತಾವು ಇಲ್ಲಿ ನೇಮ್ ಆಫ್ ದ ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ನೋಡಬಹುದು ಫೀಲ್ಡ್ ಅಟೆಂಡೆಂಟ್ ಅಂತ ಇದೆ. ತಾವು ನೋಡಬಹುದು ಮೈಂಟೆನೆನ್ಸ್ ಅಸಿಸ್ಟೆಂಟ್ ಆಗಿರ್ಬೋದು, ಮತ್ತು ಬ್ಲಾಸ್ಟರ್ ಆಗಿರ್ಬೋದು. ಈ ರೀತಿಯಾಗಿರುವಂತಹ ವಿವಿಧ ಒಂದು ಪೋಸ್ಟ್ ಅಲ್ಲಿ ಈ ಒಂದು ಹುದ್ದೆಗಳನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಇಲ್ಲಿ ಕ್ವಾಲಿಫಿಕೇಶನ್ ಅಂಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದ್ರೆ ತಾವು ಇಲ್ಲಿ ನೋಡಬಹುದು ಮಿಡಲ್ ಪಾಸ್ ಆರ್ ITA ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಮಿಡಲ್ ಪಾಸ್ ಅಂದ್ರೆ 8th ಆದ್ರೂ ತಾವು ಪಾಸ್ ಆಗಿರ್ಬೋದು, ಅಥವಾ ತಾವು ಒಂದು 10th ಆದ್ರೂ ತಾವು ಪಾಸ್ ಆಗಿರ್ಬೋದು, ಅಥವಾ 10th ಜೊತೆ ತಾವೇನಾದ್ರೂ ಒಂದು ITA ಸಹ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ವೇಕೆನ್ಸಿಗಳಿಗೆ ತಾವು ಅಪ್ಲೈ ಅನ್ನೋದು ಮಾಡೋದಕ್ಕೆ ತಾವು ಎಲಿಜಿಬಲ್ ಆಗಿರ್ತೀರಾ. ಹಾಗೆ ತಾವು ಏನಾದ್ರು ITA ನಲ್ಲಿ ಎಲೆಕ್ಟ್ರಿಷಿಯನ್ ಟ್ರೇಡ್ ನಲ್ಲಿ ಮಾಡ್ಕೊಂಡಿದ್ರು ಕೂಡ ತಾವು ಅಪ್ಲೈ ಅನ್ನ ಮಾಡಬಹುದು. ಹಾಗೆ ತಾವು ನೋಡಬಹುದು ITA ವೆಲ್ಡಿಂಗ್ ಆಗಿರ್ಬೋದು, ಫಿಟ್ಟರ್ ಆಗಿರ್ಬೋದು, ಮೆಕ್ಯಾನಿಸ್ಟ್ ಆಗಿರ್ಬೋದು, ಮೋಟಾರ್ ಮೆಕ್ಯಾನಿಕ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಆಗಿರ್ಬೋದು. ನಂತರ ಇಲ್ಲಿ 3 years ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಲ್ಲಿ ಸಹ ಆಗಿರೋ ತಾವು ನೋಡಬಹುದು. ಎಲೆಕ್ಟ್ರಿಷಿಯನ್ ನಲ್ಲಿ ಕೂಡ ತಾವೇನು ಈ ಒಂದು ಹುದ್ದೆಗಳಿಗೆ ತಾವು ಅಪ್ಲೈ ಮಾಡಬಹುದು. ಅಂದ್ರೆ ವಿವಿಧ ಒಂದು ಪೋಸ್ಟ್ ಗಳಿಗೆ ವಿವಿಧ ಒಂದು ಕ್ವಾಲಿಫಿಕೇಶನ್ಸ್ ಅನ್ನ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ತಮ್ಮ ಒಂದು ಕ್ವಾಲಿಫಿಕೇಶನ್ ಏನಾಗಿದೆ ಎಂಬುದರ ಬಗ್ಗೆ ತಾವು ಒಂದು ಸಲ ತಾವು ವೆರಿಫೈ ಅನ್ನ ಮಾಡಿಕೊಂಡು ತಾವು ಅದೇ ರೀತಿಯಾಗಿರುವಂತಹ ಒಂದು ಪೋಸ್ಟ್ ತಾವು ಅಪ್ಲೈ ಅನ್ನ ತಾವು ಮಾಡಕ್ಕೆ ಹೋಗಿ. ಓಕೆನಾ, ಇಲ್ಲಿ ತಾವು ನೋಡಬಹುದು ಇಲ್ಲಿ ರಿಸರ್ವೇಶನ್ ಆಫ್ ಪೋಸ್ಟ್ ಆಫ್ ಡಿಯೋಮ್ ಏನೊಂದು ಡಾಮಿನಾಲಿ ಕಾಂಪ್ಲೆಕ್ಸ್ ಬಗ್ಗೆ ಮಾತಾಡ್ಕೋದ್ರೆ ಇದು ಎಸ್ಪೆಷಲಿ ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ ಬಗ್ಗೆ ಮಾತಾಡ್ಕೋದ್ರೆ ತಾವು ನೋಡಬಹುದು. ಇಲ್ಲಿ ಫೀಲ್ಡ್ ಅಟೆಂಡೆಂಟ್ ಆಗಿರ್ಬೋದು ಮತ್ತು ಮೈಂಟೆನೆನ್ಸ್ ಅಸಿಸ್ಟೆಂಟ್ ಆಗಿರ್ಬೋದು. ತಾವು ನೋಡಬಹುದು ಟೋಟಲ್ ನಂಬರ್ ಆಫ್ ಪೋಸ್ಟ್ ಅನ್ನ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಹಾಗೆ ಕ್ಯಾಟಗರಿ ವೈಸ್ ಇಂತಿಷ್ಟು ಅಂತ ಒಂದು ಪೋಸ್ಟ್ ಸಹ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ತಾವು ಒಂದು ಸಲ ಇದನ್ನ ತಾವು ಏನೋ ಒಂದು ಕ್ಲಾರಿಫೈ ಆಗಿ ತಾವು ಚೆಕ್ಔಟ್ ಅನ್ನ ಮಾಡ್ಕೊಳ್ಳಿ. ಇದನ್ನೆಲ್ಲ ತಮ್ಮ ಒಂದು ಕ್ವಾಲಿಫಿಕೇಶನ್ ಮತ್ತು ತಮ್ಮ ಒಂದು ಕ್ವಾಲಿಫಿಕೇಶನ್ಗೆ ಮ್ಯಾಚ್ ಆಗುವಂತಹ ಒಂದು ಪೋಸ್ಟ್ ಅನ್ನು ತಾವು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು. ಸಪೋಸ್ ಏನಾದ್ರೂ ಒಂದು ಮಲ್ಟಿಪಲ್ ಆಗಿರುವಂತಹ ಒಂದು ಅಪ್ಲಿಕೇಶನ್ಸ್ ಅನ್ನ ಹಾಕಿದ್ರೆ, ಮಲ್ಟಿಪಲ್ ಆಗಿರುವಂತಹ ಒಂದು ಪೋಸ್ಟ್ ಗೆ ತಾವು ಅಪ್ಲಿಕೇಶನ್ ಹಾಕಿದ್ರೆ ತಮ್ಮ ಒಂದು ಅಪ್ಲಿಕೇಶನ್ ಇಲ್ಲಿ ಒಂದು ರಿಜೆಕ್ಟ್ ಅನ್ನ ಮಾಡ್ತಾರೆ. ಕೇರ್ಫುಲ್ ಆಗಿ ತಾವು ಯಾವ ಒಂದು ಪೋಸ್ಟ್ ಗೆ ಅಪ್ಲೈ ಅನ್ನ ಮಾಡಬೇಕು ಅನ್ಕೊಂಡಿದ್ದೀರಿ ಅಂತ ಒಂದು ಪೋಸ್ಟ್ ಅನ್ನ ತಾವು ಟಾರ್ಗೆಟ್ ಅನ್ನ ಮಾಡ್ಕೊಂಡು ತಾವು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಿ. ಓಕೆ, ಇಲ್ಲಿ ಒಂದು ಸ್ಯಾಲರಿ ತಾವು ಇಲ್ಲಿ ಒಂದು ಅಬ್ಸರ್ವ್ ಮಾಡಬಹುದು. ಸುಮಾರು 18,100 ಇಂದ ಹಿಡಿದು ಸುಮಾರು 31,850 ರೂಪಾಯಿ ಇದೆ. ಕೆಲವೊಂದು ಪೋಸ್ಟ್ ಗಳಿಗೆ 18,700 ಹಿಡಿದು 32,940 ರೂಪಾಯಿ ಈ ರೀತಿಯಾಗಿರುವಂತಹ ಒಂದು ಸ್ಯಾಲರಿಯನ್ನು ತಾವು ಇಲ್ಲಿಂದ ತಾವು ಪಡ್ಕೋಬಹುದು. ಹಾಗೆ
ಇಲ್ಲಿ ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವೇನಾದ್ರೂ 18 ವರ್ಷ ಆಗಿದ್ರು ತಾವು ಅಪ್ಲೈನ ಮಾಡಬಹುದು. 18 ವರ್ಷದಿಂದ ಹಿಡಿದು 30 ವರ್ಷ ತಮ್ಮ ಒಂದು ಏಜ್ ಇದ್ರೆ ಆರಾಮ್ಸೆ ತಾವು ಈ ಒಂದು ಹುದ್ದೆಗೆ ತಾವು ಅಪ್ಲೈನ ಮಾಡಬಹುದು. 14/6/2025 ಈ ಒಂದು ಏನಿದೆ ಡೇಟ್ ನ ಒಂದು ಕೌಂಟ್ ಅನ್ನ ಮಾಡಿದಾಗ ತಮ್ಮ ಒಂದು ಏಜ್ 18 ವರ್ಷದಿಂದ ಹಿಡಿದು 30 ವರ್ಷದ ಒಳಗಡೆ ತಮ್ಮ ಒಂದು ಏಜ್ ಇಲ್ಲಿ ಒಂದು ಇರಬೇಕಾಗಿರುವಂತದ್ದು. ಯಾವ ರೀತಿ ಈ ಒಂದು ಅಪ್ಲಿಕೇಶನ್ ನ ಹಾಕಬಹುದು ಅಂದ್ರೆ ದ ಕ್ಯಾಂಡಿಡೇಟ್ ಹ್ಯಾಸ್ ಫಾಲೋಯಿಂಗ್ ದ ಆನ್ಲೈನ್ ಮೋಡ್. ಓಕೆನಾ, ಕೇವಲ ಇಲ್ಲಿ ಒಂದು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಕ್ಕೆ ಮಾತ್ರ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಾವು ಇಲ್ಲಿ ಒಂದು ವೆಬ್ಸೈಟ್ ಅನ್ನು ತಾವು ಅಬ್ಸರ್ವ್ ಮಾಡಬಹುದು. www.nmdc.co.in ಅಂತ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ ತಾವು ಅಪ್ಲೈ ಮಾಡಬಹುದು. ನಾನು ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನ ಒಂದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಪೇಸ್ಟ್ ಅನ್ನ ಮಾಡಿರ್ತೀನಿ. ಓಕೆನಾ, ಇಲ್ಲಿ ಅಪ್ಲೈ ಮಾಡಕ್ಕೆ ತಾವು ನೋಡಬಹುದು 25/5/2025 ಹಿಡಿದು ಏನು 14/6/2025 4 ತಿಂಗಳವರೆಗೂ ಇಲ್ಲಿ ಒಂದು ಅಪ್ಲೈ ಮಾಡಕ್ಕೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಓಕೆನಾ, ಇಲ್ಲಿ ಫೀಸ್ ಅನ್ನ ತಾವು ಅಬ್ಸರ್ವ್ ಮಾಡಬಹುದು. ಅಂಡ್ ಅಮೌಂಟ್ ಆಫ್ 150. ಓಕೆನಾ, ಕೇವಲ 150 ರೂಪಾಯಿ ಮಾತ್ರ ಇಲ್ಲಿ ಒಂದು ಫೀಸ್ ಅನ್ನ ಕೇಳಿದ್ದಾರೆ. ಓಕೆನಾ, ಪ್ರತಿಯೊಬ್ಬರಿಗೂ ಯಾವ ಒಂದು ಕ್ಯಾಟಗರಿಗೂ ಇಲ್ಲಿ ಒಂದು ರಿಲ್ಯಾಕ್ಸೇಷನ್ ಇಲ್ಲ. ಈ ಒಂದು ಫೀಸ್ ಅಲ್ಲಿ ಪ್ರತಿಯೊಬ್ಬರು ಈ ಒಂದು ಫೀಸ್ ಅನ್ನ ಪೇ ಅನ್ನ ಮಾಡಬೇಕಾಗಿರುವಂತದ್ದು. ಅಷ್ಟೇ ಅಲ್ಲ, ಫೀಸ್ ವಿಚ್ ಇಸ್ ನಾನ್ ರೀಫಂಡಬಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಒಂದು ಸಲ ತಾವು ಈ ಒಂದು ಫೀಸ್ ಅನ್ನ ಪೇ ಮಾಡಿದ ನಂತರ ಇದು ಯಾವುದೇ ಒಂದು ಕಾರಣಕ್ಕೂ ಇಲ್ಲಿ ಒಂದು ರೀಫಂಡ್ ಆಗುವುದಿಲ್ಲ. ಈಗ ಬಹಳ ಒಂದು ಮುಖ್ಯವಾಗಿರುವಂತದ್ದು ಇದರ ಒಂದು ಮೋಡ್ ಆಫ್ ಸೆಲೆಕ್ಷನ್ಸ್ ಬಗ್ಗೆ ಮಾತಾಡೋಕೆ ಹೋದ್ರೆ ಸ್ನೇಹಿತರೆ, ಇಲ್ಲಿ ತಾವು ಅಬ್ಸರ್ವ್ ಮಾಡಬಹುದು. ದ ಮೋಡ್ ಆಫ್ ಸೆಲೆಕ್ಷನ್ ಕನ್ಸಿಸ್ಟ್ ಆಫ್ OMR ಬೇಸ್ಡ್ ಒಂದು ಟೆಸ್ಟ್ ಇರುತ್ತೆ. ನಂತರ ಕಂಪ್ಯೂಟರ್ ಬೇಸ್ಡ್ ಅಥವಾ ಒಂದು CBT ಟೆಸ್ಟ್ ಅನ್ನೋದು ಇಲ್ಲಿ ಒಂದು ಕನ್ಸಿಡರ್ ಮಾಡಿ, ಫಿಸಿಕಲ್ ಅಬಿಲಿಟಿ ಟೆಸ್ಟ್ ಅಥವಾ ಒಂದು ಟ್ರೇಡ್ ಟೆಸ್ಟ್ ಅನ್ನ ಮಾಡಿ ಎರಡು ಒಂದು ರೀತಿಯಲ್ಲಿ ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ ಅನ್ನೋದು ಇಲ್ಲಿ ಒಂದು ಮಾಡ್ಕೊಂತಾರೆ. ಓಕೆನಾ, ಒಂದು OMR ಬೇಸ್ಡ್ ಟೆಸ್ಟ್ ಅಥವಾ ಒಂದು CBT ಟೆಸ್ಟ್ ಅನ್ನ ಮಾಡ್ತಾರೆ. ಇನ್ನೊಂದು ಫಿಸಿಕಲ್ ಎಬಿಲಿಟಿ ಟೆಸ್ಟ್ ಅಥವಾ ಒಂದು ಟ್ರೇಡ್ ಟೆಸ್ಟ್ ಅನ್ನ ಮಾಡಿ ಇಲ್ಲಿ ಸೆಲೆಕ್ಷನ್ಸ್ ಅನ್ನೋದು ಇಲ್ಲಿ ಒಂದು ಮಾಡ್ಕೊಳ್ತಾರೆ. ಓಕೆನಾ, ಈಗ ಮಾತಾಡಕ್ ಹೋದ್ರೆ Donimalai complex it will be in Hindi, English or Kannada which consist of objective type of multiple choice question ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಯಾರೆಲ್ಲ ನಮ್ಮ ಒಂದು ಕರ್ನಾಟಕದಿಂದ ಈ ಒಂದು ಡಾನಿಮಲೈ ಕಾಂಪ್ಲೆಕ್ಸ್ ನಲ್ಲಿ ಒಂದು ಅಪ್ಲೈ ಮಾಡ್ತಾರೆ ಇಲ್ಲಿ ತಾವು ನೋಡಬಹುದು. ಹಿಂದಿ, ಇಂಗ್ಲಿಷ್ ಅಥವಾ ಒಂದು ಕನ್ನಡ ಒಂದು ಭಾಷೆಯಲ್ಲಿ ತಾವು ಆರಾಮ್ಸೆ ತಾವು ಏನು ಒಂದು ಕ್ವಶನ್ ಪೇಪರ್ ಬರುತ್ತೆ, ತಾವು ಕನ್ನಡದಲ್ಲಿ ತಾವು ಇದಕ್ಕೆ ಒಂದು ಆನ್ಸರ್ ಅನ್ನ ತಾವು ಮಾಡ್ಕೋಬಹುದು. ಓಕೆನಾ, ಇದು ಒಂದು ಒಳ್ಳೆಯ ಒಂದು ಅವಕಾಶ ಅಂತಾನೆ ಹೇಳ್ತೀನಿ. ಈಗ ಇಲ್ಲಿ ಪಾರ್ಟ್ 1 ಪಾರ್ಟ್ 2 ಬಗ್ಗೆ ಮಾತಾಡೋದು ತಾವು ಇಲ್ಲಿ ನೋಡಬಹುದು. ಸಬ್ಜೆಕ್ಟ್ ನಾಲೆಜ್ ಅನ್ನ ಸ್ಪೆಸಿಫಿಕ್ ಟ್ರೈಡ್ ನಲ್ಲಿ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ. ಮತ್ತು ಪಾರ್ಟ್ 2 ನಲ್ಲಿ ಜನರಲ್ ನಾಲೆಜ್ ಮೇಲೆ 50 ಕ್ವಶನ್ಸ್ ಇರುತ್ತೆ ಮತ್ತು ನ್ಯೂಮೆರಿಕಲ್ ಅಂಡ್ ರೀಸನಿಂಗ್ ಅಬಿಲಿಟಿ ಮೇಲೆ 20 ಕ್ವಶನ್ಸ್ ಅನ್ನೋದು ಈ ರೀತಿಯಾಗಿರುವಂತಹ ಒಂದು ಕ್ವಶನ್ಸ್ ಪೇಪರ್ ಅನ್ನ ಏನೋ ಒಂದು ಪ್ರಿಪೇರ್ ಅನ್ನೋದು ಇಲ್ಲಿ ಒಂದು ಮಾಡಿರ್ತಾರೆ. ಓಕೆನಾ, ಈ ರೀತಿಯಾಗಿರುವಂತಹ ಒಂದು ಪ್ರೊಸೆಸ್ ಇರುತ್ತೆ. ನಂತರ ತಮ್ಮ ಒಂದು ಎಕ್ಸಾಮಿನೇಷನ್ ಆದ ನಂತರ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಓಕೆನಾ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಏನು ಮೆರಿಟ್ ಲಿಸ್ಟ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡ್ತಾರೆ. ಈಗ ಎಲ್ಲಿ ಈ ಒಂದು ಕೆಲಸ ಅನ್ನ ನಾವು ಮಾಡಬೇಕು ಆಫ್ಟರ್ ಸೆಲೆಕ್ಷನ್ ಆದ ನಂತರ ಅಂದ್ರೆ ತಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಈ ಒಂದು ಡಾನಿಮಲೈ ಕಾಂಪ್ಲೆಕ್ಸ್ ಬಳ್ಳಾರಿ ಅಥವಾ ಬಳ್ಳಾರಿನಲ್ಲಿ ತಾವು ಇಲ್ಲಿ ಒಂದು ಕೆಲಸ ಮಾಡೋದಕ್ಕೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಾವು ನೋಡಬಹುದು NMDC ಲಿಮಿಟೆಡ್ ನಲ್ಲಿ ವಿವಿಧ ರೀತಿಯಂತಹ ಒಂದು ಏನೋ ಒಂದು ಡಿಪಾರ್ಟ್ಮೆಂಟ್ ಗಳು ಬರುತ್ತೆ. ಓಕೆನಾ, ಅಂತಹ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಇರುವಂತಹ ಒಂದು ಡಿಪಾರ್ಟ್ಮೆಂಟ್ ಡಾನಿಮಲೈ ಕಾಂಪ್ಲೆಕ್ಸ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಇದು ಒಂದು ಎಸ್ಪೆಷಲಿ ಬಳ್ಳಾರಿಯಲ್ಲಿ ಒಂದು ಲೊಕೇಟ್ ಆಗಿರುತ್ತೆ. ತಮ್ಮ ಒಂದು ಸೆಲೆಕ್ಷನ್ ಆದ ನಂತರ ತಾವು ಬಳ್ಳಾರಿನಲ್ಲೇ ತಾವು ಕೆಲಸ ಅನ್ನ ಮಾಡೋದಕ್ಕೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವೇನ್ ನೋಡ್ತಿದ್ದೀರಾ, ಈ ಒಂದು ನೋಟಿಫಿಕೇಶನ್ ಇದರ ಒಂದು ಸಮೇತ ಅಪ್ಲೈ ಮಾಡುವಂತಹ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಲಿಂಕ್ ಅನ್ನ ಏನೋ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಸಹ ನಾನು ಶೇರ್ ಅನ್ನ ಮಾಡಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಾನು ಏನೋ ಒಂದು ಪೇಸ್ಟ್ ಅನ್ನ ಮಾಡಿರ್ತೀನಿ. ತಾವು ಒಂದು ಸಲ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡಿ ಆಫ್ಟರ್ ದಟ್ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಇದೇ ರೀತಿಯಾಗಿರುವಂತಹ ಒಂದು ಯೂಸ್ಫುಲ್ ಆಗಿರುವಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಬಹುದು ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ.